ಇತಿಹಾಸ ಪ್ರಸಿದ್ಧ ಕೊಂಡಂಗೇರಿ ಮಖಾಂ ಉರೂಸ್ ಸಮಾರಂಭವು ಏಪ್ರಿಲ್ 10ರಿಂದ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಕೊಂಡಂಗೇರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಪೇರಿಯಂಡ ಯೂಸುಫ್ ಹಾಜಿ ತಿಳಿಸಿದ್ದಾರೆ. ಕೊಂಡಂಗೇರಿ ಜಮಾತ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಂಡಂಗೇರಿ ದರ್ಗಾ ಶರೀಫ್ನಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಅಸಯ್ಯದ್ ಅಬ್ದುಲ್ಲಾಹಿ ಸಕಾಫ್ ಅಲ್ ಹಲ್ರಮಿ ಹಾಗೂ ಸಮೀಪದ ದರ್ಗಾದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಪವಾಡ ಪುರುಷರ ಹೆಸರಿನಲ್ಲಿ ವರ್ಷಂಪ್ರತಿ ಆಚರಿಸುವ ಉರೂಸ್ ಸಮಾರಂಭವನ್ನು ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದು, ಎಲ್ಲ ಜಾತಿ ಧರ್ಮದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಆಲ್ಗೊಂದ ಗ್ರಾಮದ ಕೊಂಡಂಗೇರಿಯಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಬಹು ಅಸಯ್ಯದ್ ಅಬ್ದುಲ್ಲಾಹಿ ಸಕಾಫುಲ್ ಹಲ್ರಮಿ ವಲಿಯುಲ್ಲಾಹಿ ರವರುಗಳು ಮತ್ತು ಹತ್ತಿರದಲ್ಲಿ ಇರುವಂತಹ ಪವಾಡ ಪುರುಷರಾದಂತಹ ವಲಿಯುಲ್ಲಾಹಿ ರವರುಗಳ ಉರೂಸ್ ಮುಬಾರಕ್ ಇದೇ ಏಪ್ರಿಲ್ ತಿಂಗಳು 10ರಿಂದ 14ರವರೆಗೆ ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಸಲು ತೀರ್ಮಾನಿಸಿರುವುದರಿಂದ ಈ ಕೊಡಗು ಜಿಲ್ಲಾದ್ಯಂತ ಅಥವಾ ಅಂತಾರಾಜ್ಯ ಮಟ್ಟದಲ್ಲಿ ಇರುವಂತಹ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಆಡಳಿತ ಮಂಡಳಿಯವರು ವಿನಮ್ರತೆಯಿಂದ ಆಹ್ವಾನಿಸುತ್ತಾ ಇದ್ದೇವೆ. ಜಮಾತ್ ಕಾರ್ಯದರ್ಶಿ ಪುದಿಯಪೆರೆ ಮುಜೀಬ್ ಮಾತನಾಡಿ, ಏಪ್ರಿಲ್ 10ರ ಶುಕ್ರವಾರ ಜುಮಾ ನಮಾಜಿನ ಬಳಿಕ ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಯೂಸುಫ್ ಹಾಜಿ ಹಾಗೂ ಉಪಾಧ್ಯಕ್ಷ ಅಂಜಾರತ್ ಬಶೀರ್ ಜಂಟಿಯಾಗಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅಂದು ರಾತ್ರಿ ಅಸಯ್ಯದ್ ಜಾಫರ್ ಸ್ವಾದಿಕ್ ತಂಗಳ್ ಕುಂಬೋಳ್ ನೇತೃತ್ವದಲ್ಲಿ ಜಲಾಲಿಯಾ ರಾತೀಬ್ ನಡೆಯಲಿದ್ದು, ಪ್ರಖ್ಯಾತ ವಾಗ್ಮಿ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಮತಪ್ರವಚನ ನಡೆಸಲಿದ್ದಾರೆ ಎಂದರು. ಏಪ್ರಿಲ್ 11ರಂದು ರಾತ್ರಿ ಮೊಹಮ್ಮದ್ ರಾಫಿ ಹಿಮಾಮಿ ಸಕಾಫಿ ದೇರಳಕಟ್ಟೆ ಮತಪ್ರವಚನಕ್ಕೆ ನೇತೃತ್ವ ವಹಿಸಲಿದ್ದಾರೆ. ಏಪ್ರಿಲ್ 12ರಂದು ನೌಫಲ್ ಸಕಾಫಿ ಕಳಸ ಧಾರ್ಮಿಕ ಮತಪ್ರವಚನ ನಡೆಸಲಿದ್ದಾರೆ. ಏಪ್ರಿಲ್ 13ರಂದು ಮಧ್ಯಾಹ್ನ 1 ಗಂಟೆಗೆ ಜಮಾತ್ ಅಧ್ಯಕ್ಷ ಪೇರಿಯಂಡ ಯೂಸುಫ್ ಅಧ್ಯಕ್ಷತೆಯಲ್ಲಿ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು, ಸಯ್ಯದ್ ಶಿಹಾಬುದ್ದೀನ್ ಅಲ್ ಹೈದರೂಸಿ ಕಿಲ್ಲೂರ್ ತಂಗಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷ ಶಾಫಿ ಸಾದಿ ಮುಖ್ಯ ಭಾಷಣ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಎಸ್ ಪೊನ್ನಣ್ಣ, ಮಂತರ್ಗೌಡ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸಂಜೆ 4 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಅಂದು ರಾತ್ರಿ ಧಾರ್ಮಿಕ ಮತಪ್ರವಚನ ನಡೆಯಲಿದೆ. ಏಪ್ರಿಲ್ 14ರಂದು ರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಕೊಂಡಂಗೇರಿ ಮಖಾಂ ಉರೂಸ್ ಇದರ ಅಂಗವಾಗಿ ಏಪ್ರಿಲ್ 10ರಂದು ಜುಮಾ ನಮಾಜಿನ ಬಳಿಕ ಮಖಾಂ ಅಲಂಕಾರ ಕತ್ತಂದುವ ನಡೆಯಲಿದ್ದು, ಇದರಲ್ಲಿ ಸಯ್ಯದ್ ಎಸ್ ಹಕೀಮ್ ಸಕಾಫ್ ತಂಗಳಾದೂರ್, ಬಹು ಬೇರೆಂಡೆ ಕುಂಜಾಂಬದ ಮುಸ್ಲಿಯಾ 1ನೇ ತಕ್ಕ ಮುಖ್ಯಸ್ಥರು, ಬಹು ಪುದಿಯಪೆರೆ ಅಬ್ದುಲ್ ಅಜೀಜ್ ಹಾಜಿ 2ನೇ ತಕ್ಕ ಮುಖ್ಯಸ್ಥರು, ಬಹು ಎಂ.ಐ. ಇಕ್ಬಾಲ್ ಹಾಜಿ 3ನೇ ತಕ್ಕ ಮುಖ್ಯಸ್ಥರು, ಬಹು ಕೊಟ್ಟೆಯಾಡಿ ಎಂ ಶಾದುಲಿ 4ನೇ ತಕ್ಕ ಮುಖ್ಯಸ್ಥರು ನೇತೃತ್ವವನ್ನು ನೀಡಲಿದ್ದಾರೆ. ಸುನ್ನಿ ಜಮಾತ್ ಕೊಂಡಂಗೇರಿ ಅಧ್ಯಕ್ಷರಾದ ಪೇರಿಯಂಡ ಯೂಸುಫ್ ಹಾಜಿ, ಉಪಾಧ್ಯಕ್ಷರಾದ ಅಂಜಾರತ್ ಬಶೀರ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅಂದು ರಾತ್ರಿ ಜಲಾಲಿಯಾ ರಾತೀಬಿಗೆ ನೇತೃತ್ವವನ್ನು ಸಯ್ಯದ್ ಜಾಫರ್ ಸಾದಿಕ್ ತಂಗಳ್ ಕುಂಬೋಳ್ ನೀಡಲಿಕ್ಕಿದ್ದು, ಪ್ರಖ್ಯಾತ ವಾಗ್ಮಿ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. ತಾರೀಖು 11ರಂದು ರಾತ್ರಿ ಮೊಹಮ್ಮದ್ ರಾಫಿ ಹಿಮಾಮಿ ಕಾಮಿಲ್ ಸಕಾಫಿ ಮತ ಪ್ರವಚನಕ್ಕೆ ನೇತೃತ್ವವನ್ನು ವಹಿಸಲಿದ್ದಾರೆ. ತಾರೀಖು 12ರಂದು ನೌಫಲ್ ಸಕಾಫಿ ಕಳಸ ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. ತಾರೀಖು 13ರಂದು ಬೆಳಿಗ್ಗೆ 5 ಗಂಟೆಗೆ ಮೌಲೂದ್ ಪಾರಾಯಣ, ಮಧ್ಯಾಹ್ನ 1 ಗಂಟೆಗೆ ಜಮಾತ್ ಅಧ್ಯಕ್ಷ ಪೇರಿಯಂಡ ಯೂಸುಫ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಸಮ್ಮೇಳನ ನಡೆಯಲಿದ್ದು, ಸಯ್ಯದ್ ಶಿಹಾಬುದ್ದೀನ್ ಅಲ್ ಹೈದರೂಸಿ ಕಿಲ್ಲೂರ್ ತಂಗಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಎನ್ಕೆಎಂ ಶಾಫಿ ಸಾದಿ ಬೆಂಗಳೂರು ಮುಖ್ಯ ಪ್ರವಾಸನವನ್ನು ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಸರ್, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಸರ್ ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ತಾರೀಖು 14ರಂದು ರಾತ್ರಿ ಪೇರೋಡ್ ಮೊಹಮ್ಮದ್ ಅಜಲಿ ಉಸ್ತಾದ್ ಅವರು ಮುಖ್ಯ ಭಾಷಣ ನಡೆಸಿದ್ದಾರೆ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಯರು ಎಲ್ಲ ಭಕ್ತಾದಿಗಳು ಜಾತಿ ಮತ ಭೇದವನ್ನು ಮರೆತು ಬಂದು ಯಶಸ್ವಿಗೊಳಿಸಬೇಕಾಗಿ ಮೂಲಕ ಕೇಳಿಕೊಳ್ಳುತ್ತಾ ಇದೆ.
ಸುದ್ದಿಗೋಷ್ಠಿಯಲ್ಲಿ ಕೊಂಡಂಗೇರಿ ಜಮಾತ್ ಕೋಶಾಧಿಕಾರಿ ಅಬ್ದುಲ್ ಕರೀಂ ಹಾಜಿ, ಹೆಚ್ಚುವರಿ ಕಾರ್ಯದರ್ಶಿ JS ಮೊಹಮ್ಮದ್ ಹನೀಫ್, ಆಡಳಿತ ಮಂಡಳಿ ಸದಸ್ಯ TM ಅಬ್ದುಲ್ ಖಾದರ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಚಯ್ಯಂಡಾಣೆ.